ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ಎಗ್ಗಿಂದು ಎಗ್ ಕರಿ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ ನೋಡಿ. ನನ್ನ ಮಕ್ಕಳು ಎಗ್ಗಿಂದು ಕರಿ ಮಾಡಿ ಅಂತ ಹೇಳ್ತಿದ್ರು, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡಿ 7-8 ಎಗ್ ತೊಗೊಂಡಿದ್ದೀನಿ. ನೋಡಿ 5-6 ಇದೆ. 5-6 ಎಗ್ ತೊಗೊಂಡು ಬಾಯ್ಲ್ ಮಾಡೋಕ್ಕೆ ಇಡ್ತಿದ್ದೀನಿ. ನೋಡಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಬಾಯ್ಲ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ನೋಡಿ ಒಂದು ಪಾತ್ರೆಯಲ್ಲಿ ಇದರಲ್ಲಿ ಇಟ್ಟಿದ್ದೀನಿ. ನೋಡಿ 7 ಎಗ್ಗಿದೆ ನೋಡಿ. ಮತ್ತು ಎಲ್ಲರಿಗೂ ಜಾಸ್ತಿ ಬೇಕಂತಂದ್ರೆ ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ 7 ಎಗ್ ಇಟ್ಕೊಂಡಿದ್ದೀನಿ. ಇವಾಗ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದರೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ಹಾಗಾಗಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ ಒಂದು 5 ನಿಮಿಷ 10 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡು ಇವಾಗ ನೋಡಿ ಇದು ಆದಮೇಲೆ ಬಾಯ್ಲ್ ಆದಮೇಲೆ ತೆಗೆದು ಅದನ್ನೆಲ್ಲ ಸಿಪ್ಪೆ ಮಾಡ್ಕೋಬೇಕಲ್ವ, ಹಾಗಾಗಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ಪೇಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಒಂದು ಟೊಮಾಟೊ ತೊಗೊಂಡಿದ್ದೀನಿ ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಮಿಕ್ಸಿಲೇ ಹಾಕ್ತಾಯಿದ್ದೀನಿ. ಈ ಥರ ನೋಡಿ 1 ಟೊಮಾಟೊ 2 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ 2 ಈರುಳ್ಳಿ ಇದೆ, ಒಂದು ದೊಡ್ಡ ಟೊಮಾಟೊ ಇದೆ ನೋಡಿ. ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ. ನೋಡಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಮಾಡಿಟ್ಕೊಂಡು ಇವಾಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದು ಅಷ್ಟೊತ್ತನ ಅದು ಎಗ್ ಬಾಯ್ಲ್ ಆಗುತ್ತೆ. ನೋಡಿ ಬಾಯ್ಲ್ ಆಗಿರುತ್ತೆ. ನೋಡಿ ಬಾಯ್ಲ್ ಆಗ್ತಾಯಿದೆ. ಬಾಯ್ಲ್ ಆದಮೇಲೆ ತೆಕ್ಕೊಂಡು ಸಿಪ್ಪೆ ಎಲ್ಲ ಮಾಡ್ಕೋಬೇಕಲ್ವ, ಅಷ್ಟೊತ್ತನ ಈ ಕಡೆ ಕರ್ರಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ನೋಡಿ ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಉಪ್ಪು ಕಾಯಿ ಈ ಥರ ಈ ಕಡೆ ನೋಡಿ ನನ್ನ ಮಗ ಎಲ್ಲ ತೆಗಿತಾ ಇದ್ದಾನೆ. ನೋಡಿ ಸಿಪ್ಪೆ ತೆಗಿತಾ ಇದ್ದಾನೆ, ಇದರದ್ದೆಲ್ಲ ಸಿಪ್ಪೆ ತೆಗಿತಾ ಇದ್ದಾನೆ, ಎಗ್ಗೆಲ್ಲ ಸಿಪ್ಪೆ ತೆಗಿತಾ ಇದ್ದಾನೆ. ನೋಡಿ ಈ ಥರ ಈ ಕಡೆ ನೋಡಿ ನನ್ನ ಮಗ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ನಾನು ಆ ಕಡೆ ಎಗ್ಗೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಕಡೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಈ ಥರ ಎಲ್ಲ ಸಿಪ್ಪೆ ತೆಗಿತಾ ಇದ್ದಾನೆ ನೋಡಿ ನನ್ನ ಮಗ ಎಲ್ಲ. ಅವನಿಗೆ ಎಗ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಮಾಡಿ ಅಂತ ಮಾಡ್ತಾಯಿದ್ದೀನಿ. ನೋಡಿ ಎಕ್ಸ್ಟ್ರಾ ಎಲ್ಲ ಎಗ್ ತೆಗೆದು ಕಟ್ ಮಾಡ್ತಾಯಿದ್ದಾನೆ. ನೋಡಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಈ ಥರ ಪೀಸ್ ಮಾಡ್ಕೊಂಡು ಇಟ್ಕೋಬೇಕು. ಮತ್ತು ಇವಾಗೆಲ್ಲ ಕಟ್ ಮಾಡಿ ಇಟ್ಟಿದ್ದಾನೆ. ನೋಡಿ ಈ ಥರ ಎಲ್ಲ ನಾನು ಈ ಕಡೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಖಾರ ಅರಿಶಿಣ ಹಾಕ್ಕೊಂಡು ಎಗ್ನ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಉಪ್ಪು ಖಾರ ಅರಿಶಿಣ ಹಾಕಿದ್ದೀನಿ. ನೋಡಿ ಈ ಥರ ಹಾಕಿಟ್ಟು ಎಲ್ಲ ಬಾಯ್ಲ್ ಮಾಡಿದ್ದೀನಿ. ನೋಡಿ ಈ ಥರ ಇವಾಗ ಬಾಯ್ಲ್ ಮಾಡಿರೋ ಎಗ್ಗನ್ನ ತೊಗೊಂಡು ಇದೆಲ್ಲ ಕೈ ಆಡಿಸಿದ್ರಲ್ಲಿ ಎಗ್ ಹಾಕಬೇಕು. ಈ ಥರ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮೇಲೆ ಕೆಳಗೆ ಮಾಡ್ಕೋಬೇಕು. ನೋಡಿ ಈ ಥರ ಒಳಗಡೆ ಹಾಕಬೇಕು. ಹಾಕಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಬೇಕು. ನೋಡಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಮಾಡ್ಕೋಬೇಕು. ನೋಡಿ ಹೇಗಾಗಿದೆ ನೋಡಿ. ಈಗ ಇದರಿಂದ ಕೈ ಆಡಿಸ್ತಾ ಇರಬೇಕು. ಈ ಥರ ಹಾಕಿ ಕೈ ಆಡಿಸ್ತಾ ಇರಬೇಕು. ನೋಡಿ ನಾನು ಈಗ ಒಳಗಡೆ ಹಾಕಿದ್ದೀನಿ, ಎಣ್ಣೆಲಿ ಹಾಕಿ ಕೈ ಆಡಿಸ್ತೀನಿ. ನೋಡಿ ಈ ಥರ ಮೇಲೆ ಕೆಳಗೆ ಮಾಡ್ಕೋಬೇಕು ಎಗ್ಗು. ನಾನು ತಿನ್ನೋಲ್ಲ, ಆದರೆ ಮಕ್ಕಳಿಗೆ ಮಾಡಿಕೊಡ್ಬೇಕಲ್ವ, ಹಾಗಾಗಿ ಮಕ್ಕಳಿಗೆ ಮಾಡಿಕೊಡ್ತಾಯಿದ್ದೀನಿ. ನಾನು ಎಗ್ ತಿನ್ನಲ್ಲ, ಆದರೆ ಮಕ್ಕಳಿಗೆ ಬೇಕಲ್ವ, ಹಾಗಾಗಿ ಮಾಡಿ ಅಂದರೆ ಮಾಡ್ತಾಯಿದ್ದೀನಿ. ನೋಡಿ ವಾರದಲ್ಲಿ ಒಮ್ಮೆ ಮಾಡಿಕೊಡ್ತೀನಿ ಮಕ್ಕಳಿಗೆ, ಚೆನ್ನಾಗಿರುತ್ತಲ್ವ, ಹೆಲ್ದಿ ಫುಡ್ ಅಂತ ಮಾಡಿಕೊಡ್ತೀನಿ. ನೋಡಿ ಆದರೆ ಫಸ್ಟ್ ಟೈಮ್ ವಿಡಿಯೋ ಹಾಕ್ತಾಯಿದ್ದೀನಿ. ಎಗ್ಗಿದ್ದನ್ನು ಮಾಡಿದೆ ಯಾವುದು ಹಾಕಲ್ಲ, ಆದರೆ ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ. ನೋಡಿ ನೀವು ಈ ಥರ ಮಾಡ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ಹೇಳಿ. ನೋಡಿ ಈ ಥರ ಮಾಡ್ಕೋಬೇಕು, ಎಲ್ಲ ಫ್ರೈ ಮಾಡ್ಕೋಬೇಕು. ಎಲ್ಲ 7 ಎಗ್ಗೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ. ನೋಡಿ ತೆಗೆದಿಟ್ಕೋತಾ ಇದ್ದೀನಿ ಹೀಗೆ. ನೋಡಿ ಇವಾಗೆಲ್ಲ ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಇವಾಗೆಲ್ಲ ಮಾಡ್ಕೋಬೇಕಲ್ವ, ಈ ಥರ ಎಲ್ಲ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು. ಇಟ್ಕೊಂಡು ನೋಡಿ ಇವಾಗ ಇದರಲ್ಲಿ ಮತ್ತೆ ಫ್ರೈ ಮಾಡೋಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ, ಅರಿಶಿಣ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಹಾಕ್ತಾಯಿದ್ದೀನಿ. ನೋಡಿ ಹಾಕಿ ಹೀಗೆ ಒಗ್ಗರಣೆ ಮಾಡ್ಕೋಬೇಕಲ್ವ ಕರಿ ಮಾಡೋಕ್ಕೆ, ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಪೇಸ್ಟ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಇದು ಟೊಮಾಟೋದೆಲ್ಲ ಕೊಟ್ಟಿದ್ದೀನಲ್ವ, ಈರುಳ್ಳಿ ಟೊಮಾಟೊ ಅದು ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಕೊಟ್ಟಿದ್ದೀನಲ್ವ, ಅದೆಲ್ಲ ಪೇಸ್ಟು ಹಾಕಿದ್ದೀನಿ. ನೋಡಿ ಹಾಕಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇದೆಲ್ಲ ಹಸಿ ವಾಸನೆ ಹೋಗಬೇಕಲ್ವ, ಹಾಗಾಗಿ ಹಾಕಿದ್ದೀನಿ. ನೋಡಿ ಖಾರ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಹಾಕ್ತೀನಿ, ಸ್ವಲ್ಪ ನಾವು ಖಾರ ಜಾಸ್ತಿ ತಿಂತೀವಲ್ವ, ಹಾಗಾಗಿ ಖಾರ ಸಪ್ಪಗೆ ಇದೆ, ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀನಿ. ಉಪ್ಪಿದೆ ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ, ಅರಿಶಿಣ ಹಾಕ್ತಾಯಿದ್ದೀನಿ, ಮತ್ತು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಅಂದರೆ ಎಲ್ಲ ಅದು ಹಸಿ ವಾಸನೆ ಹೋಗಬೇಕಲ್ವ, ಟೊಮಾಟೊ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಬೇಕು. ಹಾಕ್ತಾಯಿದ್ದೀನಿ. ನೋಡಿ ಮಸಾಲ ಹಾಕ್ತೀನಿ. ನೋಡಿ ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ ಗರಂ ಮಸಾಲ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಅಂದರೆ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಗಾಗಿ ಕೈ ಆಡಿಸ್ತಾ ಇರ್ತೀನಿ. ನೋಡಿ ಇವಾಗ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ನೋಡಿ ಈಗ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿದೆ. ನೋಡಿ ಹೇಗಿದೆ ಅಂತ ಹೇಳಿ. ಮತ್ತು ಯಾರು ಪೂರ್ತಿ ವಿಡಿಯೋ ನೋಡಿದರೆ ಸ್ಕಿಪ್ ಮಾಡಬೇಡಿ ಆಯಿತಾ. ಪೂರ್ತಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಬೆಲ್ ಬಟನ್
ಆನ್ ಮಾಡಿ, ಓಕೆನಾ? ಅಂದರೆ ಮೊದಲು ನಾನು ವಿಡಿಯೋ ಹಾಕಿದರೆ ನಿಮಗೆ ಬರುತ್ತೆ, ಹಾಗಾಗಿ ನೋಡಿ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ನೋಡಿ ಈ ಥರ ಚೆನ್ನಾಗಿ ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಕೆಂಪಾಗಿ ಕಲರ್ ಬರುತ್ತೆ ನೋಡಿ, ಈ ಥರ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು, ಮಾಡ್ಕೊಂಡು ಇಟ್ಕೋಬೇಕು. ಆ ಕಡೆ ಎಲ್ಲ ಎಗ್ ರೆಡಿ ಮಾಡಿ ಇಟ್ಟಿದ್ದೀನಲ್ವಾ, ನೋಡಿ ಈ ಥರ ಎಲ್ಲ ಎಗ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಒಂದೊಂದು ಹಾಕಬೇಕು ಅದರಲ್ಲಿ, ಆಯಿತಾ? ಇವಾಗೆಲ್ಲ ಪೇಸ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಅದರಲ್ಲಿ ಒಂದೊಂದು ಹಾಕ್ತಾ ಹೋಗಬೇಕು ನೋಡಿ. ಎಲ್ಲ ಒಂದೊಂದು ಹಾಕ್ತಾ ಹೋಗಿ ಇದರಲ್ಲಿ ಹಾಕಬೇಕು, ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಹೇಗಿದೆ ಅಂತ ನೋಡಿ. ನನ್ನ ಮಗ ಕೈ ಆಡಿಸ್ತಾ ಇದ್ದಾನೆ ನೋಡಿ, ಎಲ್ಲ ಕೈ ಆಡಿಸ್ತಾ ಇದ್ದಾನೆ ಎಲ್ಲ ಕಡೆ ನೋಡಿ. ನನಗೂ ತೋರಿಸ್ತಾ ಇದ್ದಾನೆ, ನನಗೂ ಫೇಸ್ ರಿಲೀಸ್ ಮಾಡ್ತಾ ಇದ್ದಾನೆ ನೋಡಿ ನನ್ನ ಮಗ. ನೋಡಿ ಹೇಗಿದೆ ಅಂತ ಹೇಳಿ ನೀವು ಮಾಡಿ ನೋಡಿ, ಓಕೆನಾ? ಟ್ರೈ ಮಾಡಿ ನೋಡಿ. ನಾನು ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದರಲ್ಲಿ ಒಂದೊಂದೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಚೆನ್ನಾಗಿ ಟೇಸ್ಟ್ ಆಗುತ್ತೆ, ಸೂಪರಾಗಿರುತ್ತೆ. ನನ್ನ ಮಕ್ಕಳಂತೂ ತುಂಬ ಖುಷಿಪಟ್ಟು ತಿಂದರು. ನೀವು ಮಾಡಿ ನೋಡಿ, ನೀವು ಟ್ರೈ ಮಾಡಿ, ಓಕೆನಾ? ಹೇಗಿದೆ ಅಂತ ಹೇಳಿ, ಲೈಕ್ ಕಮೆಂಟ್ ಮಾಡಿ, ಓಕೆ? ನೋಡಿ ಯಾವ ಥರ ಮಾಡಬೇಕು ಅಂತ. ಈ ಥರ ಎಲ್ಲ ಹಾಕ್ತಾ ಇರಬೇಕು, ಒಳಗಡೆ ಎಲ್ಲ ಹಾಕಬೇಕು, ಹಾಕಿಡಬೇಕು. ಹಾಕಿಟ್ಟು ಸ್ವಲ್ಪ ಬೇಯಿಸ್ಬೇಕು, ಮತ್ತು ಮೇಲೆ ಮುಚ್ಚಿಟ್ಟು ಬೇಯಿಸ್ಬೇಕು ನೋಡಿ. ಈ ಥರ ಎಲ್ಲ ಹಾಕಿಟ್ಟು ಮತ್ತು ಮೇಲೆ ಇಟ್ಟು ಬೇಯಿಸ್ಕೋಬೇಕು. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಾಗಿದೆ. ನನ್ನ ಮಕ್ಕಳಂತೂ ಚೆನ್ನಾಗಿ ಖುಷಿಪಟ್ಟು ತಿಂದರು. ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿರುತ್ತೆ ಮತ್ತು ಬಹಳ ಬೇಗ ಆಗುತ್ತೆ, ಹಾಗಾಗಿ ರೆಡಿ ಮಾಡಿ ನೋಡಿ. ನೋಡಿ ಈಗ ರೆಡಿ ಆಗಿಬಿಟ್ಟಿದೆ. ನನ್ನ ಮಕ್ಕಳೆಲ್ಲ ಸರ್ವ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದಾರೆ ನೋಡಿ. ನನ್ನ ಮಗಳು ಊಟ ಮಾಡ್ತಾ ಇದ್ದಾಳೆ, ಮಗ ಊಟ ಮಾಡ್ತಾ ಇದ್ದಾನೆ ನೋಡಿ. 3 ಮಕ್ಕಳು ಊಟ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಮಗಳು ಊಟ ಮಾಡ್ತಾ ಇದ್ದಾಳೆ, ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಸೂಪರಾಗಿದೆ. ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ರೊಟ್ಟಿ ಮತ್ತು ಎಗ್ ಕರಿ ಚೆನ್ನಾಗಿರುತ್ತೆ, ಹಾಗಾಗಿ ಊಟ ಮಾಡ್ತಾ